ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನರ್ ರಿಪೋರ್ಟ್ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಅನ್ಕೊತಾ ಇದ್ದೀನಿ. ನನಗೆ ಯಾರೋ ಒಬ್ಬರು ಲಾಸ್ಟ್ ಟೈಮೇ ನಂದು ಪ್ರೆಗ್ನೆನ್ಸಿ ವಿಡಿಯೋ ಮಾಡಿದೆ ನೋಡಿ, ಆವಾಗಲೇ ನನಗೆ ಕೇಳಿದರು ನಿಮ್ಮದು ರಿಪೋರ್ಟ್ಸ್ ಎಲ್ಲ ತೋರಿಸಿ ಅಂತ. ಬಟ್ ನನಗೆ ಅದು ಸಿಗ್ತಿರ್ಲಿಲ್ಲ, ಆವಾಗಿಂದ ಹುಡುಕ್ತಾ ಇದೆ, ಸಿಕ್ಕಿರಲಿಲ್ಲ. ಸೊ ನಿನ್ನೆ ಮೊನ್ನೆ ಅಷ್ಟೇ ರಿಪೋರ್ಟ್ಸ್ ಎಲ್ಲ ಸಿಕ್ತು. ಅದಕ್ಕೆ ನನಗೇನು ಗೊತ್ತೋ ಅದಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ಅದು ಬೇರೆಯವ್ರಿಗೂ ಯೂಸ್ ಆಗುತ್ತೆ. ನಾನು ನನ್ನ ಪ್ರೆಗ್ನೆನ್ಸಿನಲ್ಲೂ ಬೇರೆಯವ್ರದ್ದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೆ. ಯಾಕಂದರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಹೆಂಗೆ ಏನು ಅಂತ. ಅಫ್ಕೋರ್ಸ್ ನಾವು ಡಾಕ್ಟ್ರ್ ಹತ್ರ ಹೋಗಿ ರಿಪೋರ್ಟ್ನ ತೋರಿಸಿದಾಗ ಅವರು ನಾವು ಕೇಳಿದ್ರೆ ಡೀಟೇಲಾಗಿ ಎಲ್ಲರೂ ಪ್ರತಿಯೊಂದು ಹೇಳ್ಕೊಡ್ತಾರೆ. ಆದರೆ ಅದಕ್ಕೂ ಮುಂಚೆನೇ ನಮಗೆ ತಿಳ್ಕೊಬೇಕು, ಅದನ್ನು ನೋಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ. ಹಾಗಾಗಿ ನಾನು ಮೊಬೈಲಲ್ಲಿ ನೋಡಿ ನೋಡಿ ಅದನ್ನು ತಿಳ್ಕೊತಾ ಇದ್ದೆ. ನನಗೆ ಎಷ್ಟು ಕ್ಯೂರಿಯಾಸಿಟಿ ಇತ್ತು ಅಂತ ಅಂದರೆ, ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಅಲ್ಲೇ ರಿಪೋರ್ಟ್ ಎಲ್ಲನೂ ಕೂತ್ಕೊಂಡು ಅದು ತೆಗೆದು ಓಪನ್ ಮಾಡಿ ಓದ್ಬಿಟ್ಟೆ ನಾನು ಮನೆಗೆ ಬರ್ತಾಯಿದ್ದಿದ್ದು. ಅಷ್ಟು ಕ್ಯೂರಿಯಾಸಿಟಿ ಇತ್ತು ನನಗೆ. ಏನಿದೆ ಹೆಂಗಾಗಿದೆ, ಬೇಬಿ ಗ್ರೋತ್ ಹೇಗಿದೆ, ಹಾರ್ಟ್ ಬೀಟ್ ಎಷ್ಟಿದೆ, ಬೇಬಿ ಎಷ್ಟು ಉದ್ದ ಇದೆ, ಸೊ ಈ ಥರ ಕ್ಯೂರಿಯಾಸಿಟಿಗಳಿರುತ್ತಲ್ವ. ಸೊ ಹಾಗಾಗಿ ಅಫ್ಕೋರ್ಸ್ ಈ ವಿಡಿಯೋ ಕೆಲವ್ರಿಗೆ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗಲಿ ಅನ್ನೋ ರೀಸನ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಷ್ಟೊಂದು ಜನಕ್ಕೆ ಸ್ಕ್ಯಾನಿಂಗ್ನ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸೋದ್ರಿಂದ ಪದೇ ಪದೇ ಮಾಡಿಸೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಸೊ ಅದೆಲ್ಲ ಸುಳ್ಳ ನಿಜನಾ ಏನು ಅನ್ನೋದನ್ನು ನಾನು ಡಾಕ್ಟ್ರ್ ಹತ್ರ ಏನು ಕೇಳಿ ತಿಳ್ಕೊಂಡಿದ್ದೀನಿ, ಅದಷ್ಟನ್ನು ಇವತ್ತು ನಿಮಗೆ ನನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಯಿತಾ, ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಒಟ್ಟು 6 ಸ್ಕ್ಯಾನಿಂಗ್ಗಳನ್ನ ಮಾಡಿಸಿದ್ದೀನಿ. 5 ಸ್ಕ್ಯಾನಿಂಗ್ ಏನೋ ಮಾಮೂಲಿ ನಾನು ಇಲ್ಲೇ ಇದ್ದಾಗಲೇ, ಅಂದರೆ ನಾನು ನಮ್ಮ ಚಾಮರಾಜನಗರ JSS ಹಾಸ್ಪಿಟಲ್ ತೋರಿಸ್ತಾ ಇದ್ನಲ್ವ, ಅಲ್ಲಿದ್ದಾಗ 6 ಸ್ಕ್ಯಾನಿಂಗು 5. ಮತ್ತು ನನ್ನ ಕೊನೆ ಟೈಮಲ್ಲಿ ಪೇಯ್ನ್ ಬಂದು ನನಗೆ ಮೈಸೂರು JSS ಅಲ್ಲಿ ನಾನು ಅಡ್ಮಿಟ್ ಆಗಿದ್ದೆ. ಆವಾಗ ಅಲ್ಲಿ ಒಂದು ಟೋಟಲಿ 6 ಸ್ಕ್ಯಾನಿಂಗ್ನ ನಾನು ಮಾಡಿಸಿದ್ದೀನಿ. ನನ್ನ ಪ್ರೆಗ್ನೆನ್ಸಿ ವ್ಲಾಗ್ನ ನೋಡಿದವ್ರಿಗೆ ಅದು ಡೀಟೇಲಾಗಿ ಗೊತ್ತಿರುತ್ತೆ ಯಾಕೆ ಏನು ಅಂತ. ಸೊ ಫಸ್ಟ್ ಇವಾಗ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಯಾಕೆ ಮಾಡಿಸ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಅಂದರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಂತ ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡಿಸ್ತಾರೆ ನೋಡಿ. ಇವಾಗ ತಿಂಗಳ ಮೇಲೆ 1 ವಾರ ಆಗಿರುತ್ತೆ, ಅಂದರೆ 5 ವಾರ ಆಗಿರುತ್ತೆ, 6 ವಾರ ಆಗಿರುತ್ತೆ, 7 ವಾರ ಆಗಿರುತ್ತೆ. ಈ ಒಂದು ಟೈಮಲ್ಲಿ ಮಾಡಿಸ್ತಾರಲ್ವ ಸ್ಕ್ಯಾನಿಂಗ್. ಫಸ್ಟ್ ಟೈಮ್ ನೀವು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಹೇಳ್ತಾರಲ್ವ, ಅದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಂತ. ಅದನ್ನು ಯಾಕೆ ಮಾಡಿಸ್ಬೇಕು ಅಂತಂದರೆ, ಅದರಲ್ಲಿ ನಮ್ಗೆ ಏನೇನೋ ತಿಳ್ಕೊಬೇಕಾಗತ್ತೆ ಅಂತ ಅಂದರೆ, ಫಸ್ಟ್ ಒನ್ ಬೇಬಿ ಹಾರ್ಟ್ ಬೀಟ್ ಬಂದಿದೆಯಾ ಅನ್ನೋದು ಒಂದು. ಎರಡನೇದು ಬೇಬಿ ಸರಿಯಾದ ಜಾಗದಲ್ಲಿ ಲೊಕೇಟ್ ಆಗಿದೆಯಾ ಅಂತ. ಸಮ್ಟೈಮ್ಸ್ ಯಾವ ಜಾಗದಲ್ಲಿ ಆಗಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ತಿಳ್ಕೊಬೇಕು. ಜೊತೆಗೆ ನಂಬರ್ ಆಫ್ ಬೇಬಿ, ಅಂದರೆ ನಮ್ಮ ಗರ್ಭಕೋಶದಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಸೊ ಟ್ವಿನ್ಸ್ ಇದ್ದಾರಾ, ಇಲ್ಲ 3 ಜನ ಮಕ್ಕಳಿದ್ದಾರಾ, ಇಲ್ಲ 1 ಬೇಬಿ ಇದೆಯಾ, ಈ ಥರ ಎಷ್ಟು ಬೇಬಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರನೂ ಮಾಡ್ತಾರೆ. ಆ್ಯಂಡ್ ಮೇಯ್ನಾಗಿ ಪ್ರೆಗ್ನೆನ್ಸಿ ನಿಜವಾಗ್ಲೂ ಕನ್ಫರ್ಮ್ ಆಗಿದೆಯಾ ಅಂತ. ಸೊ ಕನ್ಫರ್ಮೇಷನ್ಗೋಸ್ಕರ ಇದಿಷ್ಟು ರೀಸನ್ಗೆ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಮಾಡಿಸ್ತೀವಿ. ನೋಡಿ, ಇದು ಇದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ, ಹಂಗಾಗಿ ಗೊತ್ತಾಗ್ತಿಲ್ಲ. ಸೊ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಸೊ ಎಷ್ಟೊಂದು ಜನಕ್ಕೆ ಯಾಕೆ ನನಗೂ ಕೂಡ ಅದೇ ಅನುಮಾನ ಇದ್ದಿದ್ದು, ಎಲ್ಲ ಹೇಳುತ್ತೋ ಹಾಗೇನೆ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಸ್ಕ್ಯಾನ್ ಮಾಡಿಸ್ಬಾರ್ದು, ಅದು ಬೇಬಿಗೆ ಒಳ್ಳೆಯದಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ನಾನು ಡಾಕ್ಟ್ರನ್ನ ಕೇಳಿ ತಿಳ್ಕೊಂಡ ಮಟ್ಟಿಗೆ ಆ ಥರ ಏನೂ ಪ್ರಾಬ್ಲಮ್ ಬೇಬಿಗೆ ಆಗಲ್ಲ ಸ್ಕ್ಯಾನ್ನ ಮಾಡಿಸೋದ್ರಿಂದ. ಯಾಕಂದರೆ ನಾವು ಮಾಡಿಸೋದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಏನು ಬೇಬಿಗೆ ಸೈಡ್ ಎಫೆಕ್ಟ್ಸ್ ಆಗಲಿ ತೊಂದರೆ ಆಗಲಿ ಆಗಲ್ಲ. ಯಾಕಂದರೆ ಅಲ್ಲಿ ಯಾವುದೇ ರೀತಿ ಕ್ಷಕಿರಣನ ಬಳಸಲ್ಲ, ಅಂದರೆ ಎಕ್ಸ್ರೇ ಈ ಥರದ್ದು ಯಾವುದೂ ಅಲ್ಲಿ ಬಳಸಲ್ಲ. ಹಾಗಾಗಿ ಅಲ್ಟ್ರಾಸೌಂಡ್ ಅನ್ನೋದು ಬೇಬಿಗೆ ಏನೂ ಪ್ರಾಬ್ಲಮ್ ಆಗಲ್ವಂತೆ. ಸೊ ನಾನು ಅಂದ್ಕೊತಿದ್ದೆ ಸ್ಟಾರ್ಟಿಂಗಲ್ಲಿ, ಅಯ್ಯೋ ಇನ್ನೂ 3 ಮಂತ್ಸ್ ಕಂಪ್ಲೀಟ್ ಆಗೇ ಇಲ್ಲ, ಆಗಲೇ 2 ಸ್ಕ್ಯಾನಿಂಗ್ ಆಯ್ತಲ್ಲಪ್ಪ ನನಗೆ ಅಂತ. ಸೊ ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನಾವು ಒಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಅದಷ್ಟು ತಿಳ್ಕೊಬೋದು. ಸೊ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗಲ್ಲಿ ಕೆಲವು ಸಲ ಇಂಟರ್ನಲ್ ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ. ಅದು ಯಾವಾಗ ಅಂತ ಅಂದರೆ, ಸರಿಯಾಗಿ ಏನೂ ನಮಗೆ ಗೊತ್ತಾಗ್ತಾ ಇಲ್ಲ, ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಏನೂ ಸರಿಯಾಗಿ ಕಾಣಿಸ್ತಾ ಇಲ್ಲ, ಗೊತ್ತಾಗ್ತಿಲ್ಲ ಅಂದಾಗ, ಅದು ತುಂಬ ರೇರ್, ಆ ಥರ ಮಾಡಲ್ಲ ಯಾರೂ. ಇಂಟರ್ನಲ್ ಸ್ಕ್ಯಾನಿಂಗ್ ಅಷ್ಟಾಗಿ ಯಾರೂ ಮಾಡಲ್ಲ.
ಸೊ ನಮಗೆ ಅದು ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಸೊ ನಮಗೆಲ್ಲ ಮುಜುಗರ ಆಗುತ್ತೆ, ಅದು ಇಷ್ಟ ಆಗ್ತಿಲ್ಲ ನನಗೆ ಅದು ಮಾಡಿಸ್ಕೊಳ್ಳೋದಕ್ಕೆ ಅಂತಂದರೆ ನಾವು ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಅವ್ರ ಹತ್ರ ಕೇಳ್ಬೋದು, ನಮ್ಗೆ ಇಷ್ಟ ಇಲ್ಲ ಇದನ್ನು ಮಾಡಿಸ್ಕೊಳ್ಳೋದಕ್ಕೆ ಬೇಡ ಅಂತ ಹೇಳಿದ್ರೆ ಆಗುತ್ತೆ. ತುಂಬ ಕಮ್ಮಿ ಜನಕ್ಕೆ ಆ್ಯಕ್ಚುಲಿ. ಸೊ ಈ ಇಂಟರ್ನಲ್ ಸ್ಕ್ಯಾನಿಂಗ್ ಯಾಕೆ ಮಾಡ್ತಾರೆ ಅಂತ ಅಂದರೆ ತುಂಬ ಡೀಟೇಲಾಗಿ ಕಾಣಿಸುತ್ತೆ. ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ಗೆ ಅಂತಲೂ ಇಂಟರ್ನಲ್ ಸ್ಕ್ಯಾನ್ ಮಾಡಿದಾಗ ತುಂಬ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಅನ್ನೋ ರೀಸನ್ಗೆ ಕೆಲವು ಸಲ ಅದನ್ನು ರೆಫರ್ ಮಾಡ್ತಾರೆ. ಮಾಡಿಸ್ಕೊಳ್ಳೋದು ಬಿಡೋದು ಅವರಿಗೆ ಸಂಬಂಧಪಟ್ಟಿದ್ದು, ನಮ್ಗೆ ಇಷ್ಟ ಆಗ್ತಿಲ್ಲ ಅದು ಅಂತ ಅಂದರೆ ಬೇಡ ಅಂತ ಕೂಡ ನಾವು ಹೇಳ್ಬೋದು. ಇದು ನನ್ನ ಫಸ್ಟ್ ನಾನು ಸ್ಕ್ಯಾನ್ ಮಾಡಿಸಿದ್ದು. ಸೊ ನನಗೆ ಆವಾಗ ಎಷ್ಟಾಗಿತ್ತು ಅಂತ ಅಂದರೆ 1 ಮಂತ್ ಮೇಲೆ 2 ವೀಕ್ಸ್ ಆಗಿತ್ತು, ಅಂದರೆ 7 ವಾರ ನನಗೆ ಆಗಿದ್ದಿದ್ದು. ಸೊ ಅವಾಗ ಮಾಡಿಸಿದಾಗ ನನಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಈ ಥರ ಬಂತು, ಆಯಿತಾ. ಇಲ್ಲಿ ನೇಮ್ ಇರುತ್ತೆ, ಏಜು ಮತ್ತು ಮೇಲ್ ಫೀಮೇಲ್ ಇರುತ್ತೆ. ಇಲ್ಲಿ ಯಾವ ಡಾಕ್ಟ್ರು ನಮಗೆ ಸಜೆಸ್ಟ್ ಮಾಡಿರ್ತಾರೆ ಅದನ್ನು ಕೊಟ್ಟಿರ್ತಾರೆ, ಮತ್ತು ನಾವು ಸ್ಕ್ಯಾನಿಂಗ್ ಹೋಗಿ ಡೇಟ್ನ ಇಲ್ಲಿ ಹಾಕಿರ್ತಾರೆ. ಇದು ಫಸ್ಟು ಟ್ರೈಮಿಸ್ಟರ್ ಅಂತ ಅಂದರೆ 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು, ಇದನ್ನು ನಾವು ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೀವಿ. LMP ಅಂದರೆ ನಮ್ಮ ಲಾಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಆಗಿರುತ್ತಲ್ವ, ಆ ಡೇಟನ್ನ ಇಲ್ಲಿ ಹಾಕಿರ್ತಾರೆ. ನಮ್ಮನ್ನೇ ಕೇಳ್ತಾರೆ ಯಾವಾಗ ಅಂತ. ಸೊ ನಾವು ಹೇಳಿದ್ರೆ ಅವ್ರು ಅದನ್ನು ಹಾಕ್ಕೊಡ್ತಾರೆ. ಅಲ್ಲಿ ಕನ್ಫರ್ಮೇಷನ್ ಬಗ್ಗೆ ಅಲ್ಲಿ ಏನು ಸರಿಯಾಗಿ ಯೋಗ್ ಸ್ಯಾಕ್ ವಿಜುವಲೈಸ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ನನಗೆ ಅಲ್ಲಿ ಯೋಗ್ ಸ್ಯಾಕ್ ಏನೂ ಕಾಣಿಸ್ತಾ ಇರಲಿಲ್ಲ. ಅಂದರೆ ಯೋಗ್ ಸ್ಯಾಕ್ ಅಂತ ಅಂದರೆ ಒಂದು ಚೀಲ, ಒಂಥರ ಮನೆ ಥರ, ಅದು ಬೇಬಿಗೆ ಅದು ಮನೆ ಥರ, ಅದು ಯಾವುದು ನನಗೆ ಫಸ್ಟ್ ಸ್ಕ್ಯಾನಿಂಗಲ್ಲಿ ಕಾಣಿಸ್ಲಿಲ್ಲ. ಸೊ ಇಲ್ಲೆಲ್ಲೂ ನೋಡಿ ಹಾರ್ಟ್ ಬೀಟ್ ಬಗ್ಗೆ ಇಲ್ಲೆಲ್ಲೂ ಕೊಟ್ಟಿಲ್ಲ, ಯಾಕಂದರೆ ನನ್ನ ಈ ಫಸ್ಟ್ ಸ್ಕ್ಯಾನಿಂಗಲ್ಲಿ ಬೇಬಿ ಹಾರ್ಟ್ ಬೀಟ್ ಕೂಡ ಬಂದಿರಲಿಲ್ಲ. ಸೊ ಬ್ಲೀಡಿಂಗ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಯಾವುದೇ ರೀತಿ ಬ್ಲೀಡಿಂಗ್ ಇರಲ್ಲ. ಸರ್ವೈಕಲ್ ಲೆಂತ್ ಇರುತ್ತೆ, ಎಷ್ಟಿರುತ್ತೆ ಅಂತ 3.3 ಸೆಂಟಿಮೀಟರ್. ಸೊ ನನಗೆ ಇಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ಆದರೆ ಯಾವುದೇ ರೀತಿ ಬೇಬಿಗೆ ಹಾರ್ಟ್ ಬೀಟ್ ಬಂದಿಲ್ಲ. ಯೋಗ್ ಸ್ಯಾಕ್ ಇದೆಲ್ಲ ಯಾವುದೂ ಅಲ್ಲಿ ಕಾಣಿಸ್ತಾ ಇಲ್ಲ ಸ್ಕ್ಯಾನಿಂಗಲ್ಲಿ. ಹಾಗಾಗಿ ನನಗೆ ಏನು ಮಾಡಿದ್ದಾರೆ, 2 ವಾರ ಆದಮೇಲೆ ಮತ್ತೆ ಒಂದು ಸ್ಕ್ಯಾನ್ ಮಾಡಿಸೋದಕ್ಕೆ ಇಲ್ಲಿ ರೆಫರ್ ಮಾಡಿದ್ದಾರೆ, ಆಯಿತಾ. ನಿಮ್ಗೆ ಇಲ್ಲಿ ಸ್ಕ್ಯಾನಿಂಗ್ದು ಪಿಕ್ಚರ್ ತೋರಿಸ್ತೀನಿ ನೋಡಿ, ಗೊತ್ತಾಗುತ್ತೆ ನೋಡಿ. ಇಲ್ಲಿ ಏನು ವಿಜುವಲೈಸ್ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ. ಸೊ ಅಲ್ಲೇನಾದರೂ ಯೋಗ್ ಸ್ಯಾಕ್ ಏನಾದರೂ ಇದ್ದಿದ್ರೆ ಇಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ರೌಂಡ್ ಸರ್ಕಲ್ ಚಿಕ್ಕದಾಗಿ ಒಂದು ಸರ್ಕಲ್ ಕಾಣಿಸೋದು, ಅದು ಯಾವುದೂ ಇಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ನೋಡಿ, ಇಲ್ಲಿ ಬೇಬಿ ಹಾರ್ಟ್ ಬೀಟ್ದು ಕೂಡ ಇಲ್ಲಿ ಪಿಕ್ಚರಲ್ಲಿ ಎಲ್ಲೂ ತೋರಿಸ್ತಾ ಇಲ್ಲ. ಹಾಗಾಗಿ ನನಗೆ ಮತ್ತೆ 2 ವಾರ ಬಿಟ್ಟು ಮತ್ತೆ ಒಂದು ಸ್ಕ್ಯಾನಿಂಗ್ನ ಮಾಡಿಸೋದಕ್ಕೆ ಹೇಳಿದ್ರು. ಸೊ ಇದೆಲ್ಲ ನಾವು ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಹೋಗ್ತೀವಲ್ವ, ಆ ಟೈಮಲ್ಲೇ ಇದೆಲ್ಲ ಸ್ಕ್ಯಾನ್ ಮಾಡಿಸ್ತಾರೆ. ಸೊ ನಮಗೆ HB ಅಂದರೆ ಹಿಮೋಗ್ಲೋಬಿನ್ ಎಷ್ಟಿದೆ, ನನಗೆ 12.8 ಇತ್ತು ಸ್ಟಾರ್ಟಿಂಗಲ್ಲಿ. ಸೊ ಕೊನೆಯಲ್ಲಿ ನನ್ನ ಡೆಲಿವರಿ ಟೈಮಲ್ಲಿ ನನಗೆ 9 ಸಮಥಿಂಗ್ ಬಂದುಬಿಟ್ಟಿತ್ತು. 9ಗಿಂತ ಕಡಿಮೆ ಆಗಬಾರ್ದು ಅಂತ ಡಾಕ್ಟ್ರ್ ಹೇಳಿದರು. ಸೊ ನನಗೆ 9 ಹತ್ತತ್ರ ಬಂದುಬಿಟ್ಟಿತ್ತು. ಸೊ ಕೊನೆಯಲ್ಲಿ ಅಫ್ಕೋರ್ಸ್ ಎಲ್ಲರಿಗೂ ಹಂಗೆ ಆಗುತ್ತೆ, ಡೆಲಿವರಿ ಟೈಮಲ್ಲಿ ಸ್ವಲ್ಪ ಬ್ಲಡ್ ಕಮ್ಮಿ ಆಗುತ್ತೆ, ಅಂದರೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ಇದು ಮತ್ತು ನೋಡಿ, ಇದು ಸುಮಾರು HIV ಟೆಸ್ಟು ಮತ್ತು ಥೈರಾಯ್ಡ್ ಟೆಸ್ಟು, ಅದು ಇದು ಅಂತ ನೋಡಿ. ಇದೆಲ್ಲ ನಂಗೆ ನೋಡಿಬಿಟ್ಟು ಇದು ಏನಪ್ಪ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಫಸ್ಟ್ ಟೈಮ್ ನಾನು ಹೋಗಿದ್ನಲ್ವ ತೋರಿಸೋದಕ್ಕೆ ಅಂತ. ಇದು ಯಾಕಿದೆಲ್ಲ ಅಂದರೆ ನಾನು ಅಂದ್ಕೊಂಬಿಟ್ಟಿದ್ದೆ ಇದೆಲ್ಲ ಇಷ್ಟೂ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಲ್ವ ಸ್ಟಾರ್ಟಿಂಗ್ ನಾವು, ಅದು ಅಂತ ಅಂದ್ಕೊಂಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು, ಸೊ ಇದೆಲ್ಲ ನಾವು ಲ್ಯಾಬ್ಗೆ ಹೋದಾಗ ಬ್ಲಡ್ ಟೆಸ್ಟ್ ಮಾಡ್ತಾರಲ್ಲ, ಅದು ಇದೆಲ್ಲ ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು. HIV ಟೆಸ್ಟು ಅದು ಇದು ಏನೇನೋ ಮಾಡ್ತಾರೆ ಫಸ್ಟ್ ಟೈಮ್ ಹೋದಾಗ, ಆ ರಿಪೋರ್ಟ್ಸು ಇದೆಲ್ಲ. ನಾವು ರಿಪೋರ್ಟ್ಗಳನ್ನ ನಾವು ಹೆಂಗೆ ಕಂಡುಹಿಡ್ಕೊಬೋದು ಅಂತ ಅಂದರೆ ನೋಡಿ, ಇದೆಲ್ಲ ಲೈಟ್ ಕಲರಲ್ಲಿದೆ, ಆಯಿತಾ. ನೋಡಿ, ಇದು ಮಾತ್ರ ಸ್ವಲ್ಪ ಡಾರ್ಕ್ ಇದೆ. ಅಂದರೆ ಈ ಥರ ನಮಗೆ ಯಾವುದನ್ನು ಡಾರ್ಕಾಗಿ ಕೊಡ್ತಾರೆ, ಸೊ ಅದು ಏನೋ ಪ್ರಾಬ್ಲಮ್ ಇದೆ ಅಂತ. ಹಂಗಂದ್ಬಿಟ್ಟು ನಾವು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ನೋಡಿ, MCH ಅನ್ನೋಂಥದ್ದು ಎಷ್ಟಿರಬೇಕಿತ್ತು ಅಂದರೆ 26ರಿಂದ 33 ಇರಬೇಕಿತ್ತು, ಆಯಿತಾ. ಆದರೆ ನನಗೆ 34.5 ಇದೆ. ಸೊ ಇದು ಅಷ್ಟೇ, MCHC ಅನ್ನೋದು ಅಷ್ಟೇ 27ರಿಂದ 35 ಇರಬೇಕು, ಬಟ್ ನನಗೆ 38.4 ಇದೆ. ಸೊ ಇದು ನಾರ್ಮಲ್ ಅಲ್ಲ ಅಂತ ನೋಡಿ. ಇದೆಲ್ಲ ಲೈಟ್ ಕಲರ್ ಇದೆ, ಇದೆರಡು ಮಾತ್ರ ಡಾರ್ಕ್ ಕಲರ್ ಇದೆ. ಯಾಕಂದರೆ ಇದೆಲ್ಲ ನೋಡಿ, ಇಷ್ಟು ನಾವು ಇಲ್ಲೇ ಕೊಟ್ಟಿರ್ತಾರೆ, ಇದು ನಾರ್ಮಲ್ ರೇಂಜು. ಸೊ ಇದು ನಮಗೆ ಎಷ್ಟಿದೆ ಅಂತ, ಓಕೆನಾ. ಸೊ ಇದು ಮಾತ್ರ ನನಗೆ ನಾರ್ಮಲ್ ಇಲ್ಲ, ಹಾಗಾಗಿ ಇದನ್ನು ಈ ಥರ ಡಾರ್ಕಲ್ಲಿ ಕೊಟ್ಟಿದ್ದಾರೆ.
ಇದನ್ನು ನೋಡಿ ನಾವು ಆರಾಮಾಗಿ ತಿಳ್ಕೊಬೋದು ಎಲ್ಲ ನಾರ್ಮಲ್ ಇದೆಯಾ ಅಥವಾ ಏನಾದರೂ ಸಮಥಿಂಗ್ ಇಸ್ ರಾಂಗ್ ಅಂತ ಏನಾದರೂ ಇದೆಯಾ ಅಂತ. ಸೊ ಆ ಥರ ಇದೆ ಅಂತ ಅಂದ್ಬಿಟ್ಟು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಡಾಕ್ಟರ್ ನಿಮಗೆ ಹೇಳ್ತಾರೆ. ಸೊ ಇದು ಇದ್ರೂ ಏನೂ ತೊಂದರೆ ಇಲ್ಲ, ಸೊ ಹಂಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು ನೆಕ್ಸ್ಟ್ ಸ್ಕ್ಯಾನಿಂಗ್. ನಾನು ಅದನ್ನು 2 ವಾರ ಬಿಟ್ಟು ಮಾಡಿಸ್ದೆ, ಅಂದರೆ ಅಕ್ಟೋಬರ್ 7ನೇ ತಾರೀಕು ನಾನು ಅದನ್ನು ಸ್ಕ್ಯಾನ್ ಮಾಡಿಸಿದ್ದು. ನೋಡಿಲಿ LMP ಅಂತ ಅಂದರೆ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್ ಅಂತ. ನಾವು ನಮ್ಮ ಮೆನ್ಸ್ಟ್ರುವಲ್ ಸೈಕಲ್ ಲಾಸ್ಟ್ ಟೈಮ್ ಯಾವಾಗಾಗಿರುತ್ತೆ ಆ ಡೇಟ್ನ ಕೇಳ್ತಾರೆ, ನಾವು ಹೇಳಿದಾಗ ಅದನ್ನು ಅಲ್ಲಿ ಎಂಟ್ರಿ ಮಾಡ್ತಾರೆ. ನೆಕ್ಸ್ಟು GA ಅಂದರೆ ಗೆಸ್ಟೇಷನಲ್ ಏಜ್ ಅಂತ, ಅಂದರೆ ಬೇಬಿಗೆ ಎಷ್ಟು ಏಜ್ ಆಗಿದೆ ಅಂತ ಅರ್ಥ. AUA ಅಂತ ಅಂದರೆ ಅರ್ಥಮೆಟಿಕ್ ಅಲ್ಟ್ರಾಸೌಂಡ್ ಏಜ್ ಅಂತಂದರೆ ಇದು ನಮ್ಮ ಡೇಟ್ ಪ್ರಕಾರ ಬೇಬಿಗೆ, ನನ್ನ ಡೇಟ್ ಪ್ರಕಾರ ಬೇಬಿಗೆ 9 ವಾರ 4 ದಿನ ಆಗಿದೆ. ಆದರೆ ಸ್ಕ್ಯಾನಿಂಗ್ ಡೇಟ್ ಪ್ರಕಾರ ಬೇಬಿಗಾಗಿರೋದು 7 ವಾರ 4, ಅಂದರೆ ನಮ್ಮ ತಿಂಗಳ ಕೊನೆಯಲ್ಲಿ ಏನಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅಂದರೆ ಈ ಥರ ಸ್ಕ್ಯಾನಿಂಗ್ ರಿಪೋರ್ಟ್ಗೂ ನಮ್ಮ ಡೇಟ್ಗೂ ಈ ಥರ ವೇರಿ ಆಗುತ್ತೆ. ಎಲ್ಲರಿಗೂ ಆಗಲ್ಲ, ಕೆಲವ್ರಿಗೆ ಮಾತ್ರ ಈ ಥರ ವೇರಿ ಆಗುತ್ತೆ. ಸೊ ಕೊನೆ ದಿನಗಳಲ್ಲಿ ಆಗಿರೋ ಕಾರಣಕ್ಕೋಸ್ಕರ ನನಗೆ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬೇಬಿದು ಹಾರ್ಟ್ ಬೀಟ್ ಏನೂ ಕೂಡ ಅಲ್ಲಿ ಬಂದಿರಲಿಲ್ಲ. ನೆಕ್ಸ್ಟ್ ಈ ಕಡೆ ಬರೋಣ. EDD ಅಂತ ಅಂದರೆ ಎಸ್ಟಿಮೇಟೆಡ್ ಡೇಟ್ ಆಫ್ ಡೆಲಿವರಿ ಅಂತ. ಸೊ ಕನ್ಫರ್ಮ್ ಆಗಿ ಇಂಥದ್ದು ದಿನವೇ ಡೆಲಿವರಿ ಆಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ, ಒಂದು ಅಂದಾಜಲ್ಲಿ ಹೇಳ್ತಾರೆ. ನನ್ನ ಡೇಟ್ ಪ್ರಕಾರ ಅಂತಂದರೆ ಇವಾಗ 9 ವೀಕ್ಸ್ ಏನಾಗಿದೆ, ಸೊ ನನ್ನ ಡೇಟ್ ಪ್ರಕಾರ ನನಗೆ ಮೇ 8ನೇ ತಾರೀಕು ಡೆಲಿವರಿ ಡೇಟ್ ಇರೋದು. ಅದೇ ಸ್ಕ್ಯಾನಿಂಗ್ ಡೇಟ್ ಪ್ರಕಾರ ಮೇ 22ನೇ ತಾರೀಕು ಡೇಟ್ ಇರೋದು, ಆಯಿತಾ. ನೆಕ್ಸ್ಟ್ ಬರೋಣ ಸಿಂಗಲ್ ಲೈವ್ ಇನ್ಸ್ಟ್ರಾಯೂಟ್ರೈನ್ ಜೆಸ್ಟೇಷನಲ್ ವಿತ್ ಫೀಟಲ್ ಪೋಲ್ ನೋಟೆಡ್ ಅಂತ ಇದೆ. ಸೊ ನನಗೆ ಇದು ಫಸ್ಟ್ ಸ್ಕ್ಯಾನಿಂಗಲ್ಲಿ ಇದು ನೋಟೆಡ್ ಇಲ್ಲ ಅಂತ ಕೊಟ್ಟಿದ್ರು. ಇದು ಯಾವ ಫೀಟಲ್ ಪೋಲ್ ಕಲ್ಲಿ ಕಾಣಿಸ್ತಾ ಇಲ್ಲ ಅಂತ ಇತ್ತು. ಸೊ ನೆಕ್ಸ್ಟ್ ಸ್ಕ್ಯಾನಿಂಗಲ್ಲಿ ಇದು ಕಾಣಿಸ್ತಾ ಇದೆ. CRL ಅಂತ ಅಂದರೆ ಕ್ರೌನ್ ರಂಪ್ ಲೆಂತ್ ಅಂತ, ಅಂದರೆ ಬೇಬಿದು ತಲೆಯಿಂದ ಕಾಲ್ವರೆಗೂ, ಅಲ್ಲಂದರೆ ಪಿಕ್ಚರಲ್ಲಿ ಆ ಥರ ಬಂದಿರಲ್ಲ, ಸೊ ಅದನ್ನು ಆ ಥರ ಹೇಳ್ತಾರೆ ಅಷ್ಟೇ. ತಲೆಯಿಂದ ಕಾಲ್ವರೆಗೂ ಬೇಬಿ ಎಷ್ಟು ಉದ್ದ ಇದೆ ಅಂತ 1.3 ಸೆಂಟಿಮೀಟರ್ ಇರೋದೆ ಬೇಬಿ. ಸೊ ಆವಾಗಲೇ ಹೇಳ್ದಂಗೆ ಸ್ಕ್ಯಾನಿಂಗ್ ಪ್ರಕಾರ ಬೇಬಿಗೆ 7 ವಾರ ಮತ್ತು 4 ದಿವಸ ಆಗಿದೆ. ನೆಕ್ಸ್ಟು ಫೀಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್, FHR ಅಂದರೆ ಫೀಟಲ್ ಹಾರ್ಟ್ ರೇಟ್ ಅಂತ. ಅಂದರೆ ಇದು ಪಾಪುದು ಹಾರ್ಟ್ ಬೀಟ್ ಎಷ್ಟಿದೆ ಅನ್ನೋದನ್ನು ನಮಗೆ ಇದು ತೋರಿಸುತ್ತೆ. 162 BPM ಇದೆ ಪಾಪುದು ಹಾರ್ಟ್ ಬೀಟು. ನೆಕ್ಸ್ಟ್ ಯೋಗ್ಸ್ಯಾಕ್ ಪ್ರೆಸೆಂಟ್, ನನ್ನ ಫಸ್ಟ್ ಸ್ಕ್ಯಾನಿಂಗಲ್ಲಿ ಯೋಗ್ಸ್ಯಾಕ್ ಪ್ರೆಸೆಂಟ್ ಇದೆ ಅಂತ ತೋರಿಸ್ತಾ ಇರಲಿಲ್ಲ, ಇದರಲ್ಲಿ ಪ್ರೆಸೆಂಟ್ ಇದೆ. ಅಂದರೆ ಆವಾಗಲೇ ಹೇಳ್ದಂಗೆ ಯೋಗ್ಸ್ಯಾಕ್ ಅಂತ ಅಂದರೆ ಒಂದು ಲೋಳೆ ಥರ ಇರುತ್ತೆ. ಇವಾಗ ಮೊಟ್ಟೆ ಒಳಗಡೆ ಏನು ಯೆಲ್ಲೋ ಕಲರ್ ಇರುತ್ತಲ್ವ, ಆ ಥರ ಒಂದು ಬ್ಯಾಗ್ ಥರ ಅದು ಪಾಪುಗೆ ಮನೆ ಥರನೋ ಒಂದು ಬ್ಯಾಗ್ ಥರನೋ ಇರುತ್ತೆ. ಸೊ ಅದು ಇವಾಗ ಕಾಣಿಸ್ತಾ ಇದೆ. ಅದು ಎಷ್ಟಿದೆ ಅಂತ ಅಂದರೆ 4.4 mm ಇದೆ. ಆವಾಗ ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ -8 mm ಏನೋ ಇತ್ತು. ಸೊ ಇವಾಗ ನೆಕ್ಸ್ಟ್ ಸ್ಕ್ಯಾನಿಂಗಲ್ಲಿ ಬಂದಾಗ ಅದು 4.4 mm ಇದೆ. ಪ್ರಾಬ್ಲಮ್ ಇಲ್ಲ, ಬ್ಲೀಡಿಂಗ್ ಇಲ್ಲ. ಸರ್ವೈಕಲ್ ಲೆಂತು ಇವಾಗ ಈ ಸ್ಕ್ಯಾನಿಂಗಲ್ಲಿ 3.2 ಸೆಂಟಿಮೀಟರ್ ಇದೆ. ಸೊ ಇದರಲ್ಲಿ ನಮಗೆ ಬೇಬಿ ಹಾರ್ಟ್ ಬೀಟು ಮತ್ತು ಯೋಗ್ಸ್ಯಾಕು ಅದೆಲ್ಲ ಕಾಣಿಸ್ತಾ ಇದೆ, ಕನ್ಫರ್ಮ್ ಆಗಿದೆ. ಮತ್ತು ಯಾವಾಗ ಸಜೆಷನ್ ಮಾಡ್ತಾರೆ ಮತ್ತು ಯಾವಾಗ ನಾವು ನೆಕ್ಸ್ಟ್ ಸ್ಕ್ಯಾನ್ ಮಾಡಿಸ್ಬೇಕು ಅಂತ. ನೆಕ್ಸ್ಟು ನಾವು 3ನೇ ತಿಂಗಳಿಗೆ NT ಸ್ಕ್ಯಾನ್ನ ಮಾಡಿಸ್ಬೇಕಾಗುತ್ತೆ. ಅಂದರೆ 12 ವಾರ ಅಥವಾ 13 ವಾರದ ಒಳಗಡೆ ನಾವು ನೆಕ್ಸ್ಟ್ ಅಂದರೆ 3ನೇ ತಿಂಗಳ NT ಸ್ಕ್ಯಾನ್ನ ಮಾಡಿಸ್ಬೇಕು. ಇದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಂತ ನಾವು ಇದನ್ನು ಕರಿತೀವಿ. ಫಸ್ಟ್ ಟ್ರೈಮಿಸ್ಟರ್ ಒಳಗಡೆ ಮಾಡಿಸೋ ಅಂಥದ್ದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ನೋಡಿ ಇದರಲ್ಲಿ ನಮಗೆ ಲೈಟಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಾ, ಒಂದು ಸಣ್ಣ ಲೈನ್ ಇದೆ ಇಲ್ಲಿ ನೋಡಿ. ಇದು ಫಸ್ಟ್ ಸ್ಕ್ಯಾನ್ ರಿಪೋರ್ಟಲ್ಲಿ ಇದು ಕಾಣಿಸ್ತಾ ಇರಲಿಲ್ಲ, ಸೊ ಇವಾಗ ಕಾಣಿಸ್ತಿದೆ. ಇದು ಪಾಪುದು ಹಾರ್ಟ್ ಬೀಟ್ ಏನಿದೆ ಅದು. ನಾನು ಈ ಸ್ಕ್ಯಾನಿಂಗಲ್ಲಿ ಪಾಪುದು ಹಾರ್ಟ್ ಬೀಟ್ ನನಗೆ ಅವರು ಪ್ಲೇ ಮಾಡಿದರು, ಕೇಳಿಸಿದ್ರು, ಜೊತೆಗೆ ನನಗೆ ಇದನ್ನು ತೋರಿಸಿದ್ರು. ಅಲ್ಲಿ ಸ್ಕ್ರೀನಲ್ಲಿ ಏನು ಬರ್ತಿದೆ ಮಾನಿಟರಲ್ಲಿ ಅದನ್ನು ನನಗೆ ತೋರಿಸಿದ್ರು. ಅಂದರೆ ಬೇಬಿ ಅಲ್ಲ, ಸೊ ಈ ಥರ ಸ್ಕ್ಯಾನ್ ಮಾಡಿದಾಗ ನೋಡಿ ಈ ಥರ ಇದೆ ಅಂತ ತೋರಿಸ್ತಾರೆ. ಮಾನಿಟರ್ನ ನಮ್ಮ ಸೈಡು ತಿರುಗಿಸಿ ತೋರಿಸ್ತಾರೆ, ನಾವು ನೋಡ್ಬೋದು. ಕೆಲವ್ರು ತೋರಿಸ್ತಾರೆ, ಕೆಲವ್ರು ತೋರಿಸಲ್ಲ. ಸೊ ನನಗೆ ಅವ್ರು ತೋರಿಸಿದ್ರು, ನನಗೊಂಥರ ಖುಷಿ ಆಯಿತು. ಹಾರ್ಟ್ ಬೀಟ್ ಎಲ್ಲ ಕೇಳಿಸಿದ್ರು, ಕೇಳಿದೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ.
ಇದೊಂಥರ ನಂಗೆ ನಿಜವಾಗ್ಲೂ ಅವತ್ತು ನೋಡೋದಕ್ಕೆ ಎಷ್ಟು ಖುಷಿ ಇರುತ್ತೆ ಅಂತಂದರೆ, ಸೊ ನಾನಿಲ್ಲಿ ಯಾವುದೇ ರೀತಿ ಗಂಡು ಮಗುನ ಹೆಣ್ಮಗುನ ಅಂತೆಲ್ಲ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಅದೆಲ್ಲ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗಬೇಡಿ. ಅದನ್ನೆಲ್ಲ ನೋಡಿಕೊಂಡು ಬಿಟ್ಬಿಟ್ಟು ಆರಾಮಾಗಿ ಇರಿ ಅಷ್ಟೇ. ಇದಿಷ್ಟು ನಿಮಗೆ ಅರ್ಥ ಆಗಿದೆ, ಯೂಸ್ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇದಿಷ್ಟು ನನ್ನ ಒಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದೆ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ NT ಸ್ಕ್ಯಾನ್ ರಿಪೋರ್ಟ್ ಹೇಗಿದೆ, ಅದರಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ, ಸೊ ಅದರಲ್ಲಿ ಏನೆಲ್ಲ ಗೊತ್ತಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಯಾಕೆ ಮಾಡಿಸ್ಬೇಕು NT ಸ್ಕ್ಯಾನ್ನ, ಅದರಲ್ಲಿ ಏನು ಗೊತ್ತಾಗುತ್ತೆ. ಸೊ ಡಬಲ್ ಮಾರ್ಕರ್ ಟೆಸ್ಟು, ತ್ರಿಬಲ್ ಮಾರ್ಕರ್ ಟೆಸ್ಟ್ ಅಂತೆಲ್ಲ ಮಾಡಿಸ್ತಾರೆ. ಅದೆಲ್ಲ ಹೇಗಿರುತ್ತೆ ಏನು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.